ಇವಾಗ ಇ ಕಾಮರ್ಸ್ ಯುಗ. ಸೊ ಯಾವುದೇ ಒಂದು ಪ್ರಾಡಕ್ಟ್ ನಮಗೆ ಬೇಕು ಅಂತಿದ್ರೆ ಇವಾಗ ಮನೆ ಬಾಗಿಲಿಗೆ ಬರುತ್ತೆ. ಜಸ್ಟ್ ಒಂದು ಕ್ಲಿಕ್ ಇಂದ ನಮಗೆ ಬೇಕಾದ ಪ್ರಾಡಕ್ಟ್ಗಳನ್ನ, ಫುಡ್ ಯಾವುದನ್ನು ಸಹ ನಾವು ಇವಾಗ ಮನೆಗೆ ತರಬಹುದಾಗಿದೆ. ಇದೆಲ್ಲ ಯಾವ ರೀತಿ ಪಾಸಿಬಲ್ ಇದೆ? ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಏನೋ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡ್ತೇವೆ. ಸೊ ವಿದಿನ್ 2 or 3 days ಅಲ್ಲಿ ನಮಗೆ ಆ ಪ್ರಾಡಕ್ಟ್ ಮನೆಗೆ ರೀಚ್ ಆಗುತ್ತೆ. ಸೊ ಇದು ಯಾವ ರೀತಿ ಪಾಸಿಬಲ್ ಆಗುತ್ತೆ? ಸೊ ಇಲ್ಲಿ ಇದನ್ನ ಒಂದು ಹ್ಯಾಂಡಲ್ ಮಾಡುವಂತ ಸಿಸ್ಟಮ್ಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಅದು ಪ್ರಿಪೇರ್ ಆಗ್ಬೇಕಂತ ಆದ್ರೆ ಬೇಕಾಗುವಂತ ರಾ ಮೆಟೀರಿಯಲ್ ನ ಸೋರ್ಸಿಂಗ್ ಇಂದ ಹಿಡಿದು ಅದು ಕಸ್ಟಮರ್ಗೆ ರೀಚ್ ಆಗುವ ತನಕ ಇರುವಂತ ಒಂದು ಕಂಪ್ಲೀಟ್ ಸಿಸ್ಟಮ್ ಅನ್ನು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಒಂದು ಡೊಮೈನ್ ಆಗಿದೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮೇಜರ್ ಆಗಿ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಕಂಪನಿಯಲ್ಲಿ ಪ್ರಿಪೇರ್ ಆಗ್ಬೇಕಂತ ಆದ್ರೆ ಅದಕ್ಕೆ ಬೇಕಾಗುವಂತ ರಾ ಮೆಟೀರಿಯಲ್ ಅನ್ನು ಸೋರ್ಸಿಂಗ್ ಅನ್ನು ಮಾಡುವಂತದ್ದು, ಮತ್ತೆ ಪ್ರೊಡಕ್ಷನ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು, ಇನ್ವೆಂಟ್ರಿ ಅನ್ನು ಮೇಂಟೈನ್ ಮಾಡುವಂಥದ್ದು, ಡಿಮ್ಯಾಂಡ್ ಅನ್ನು ಅನಲೈಸ್ ಮಾಡುವಂಥದ್ದು, ರಿಟೇಲ್ ಡಿಸ್ಟ್ರಿಬ್ಯೂಟರ್ಗಳಿಗೆ ತಲುಪಿಸುವಂಥದ್ದು, ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ ಇದನ್ನ ಹ್ಯಾಂಡಲ್ ಮಾಡುವಂಥದ್ದು. ಸೊ ಇದೆಲ್ಲವನ್ನು ನೋಡ್ಕೊಳ್ಳುವಂತ ಒಂದು ಸಿಸ್ಟಮ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನ ಮೇಜರ್ ಗೋಲ್ಸ್ ಗಳೇನು? ಸೊ ಮೇಜರ್ ಆಗಿ ಅದು ಯಾವುದೇ ಒಂದು ಕೆಲಸಗಳು, ಸೊ ಈ ಎಲ್ಲ ಪ್ರೊಸೆಸ್ಗಳು ಪ್ರಾಪರ್ ಆಗಿ ಎಫಿಷಿಯಂಟ್ ಆಗಿ ಆಗುವಂಥದ್ದು, ಮತ್ತೆ ಪ್ರಾಡಕ್ಟ್ ನ ಒಂದು ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ನ ಒಂದು ಕಾಸ್ಟ್ ಅನ್ನು ಆದಷ್ಟು ರಿಡ್ಯೂಸ್ ಮಾಡುವಂಥದ್ದು. ಆಮೇಲೆ ಮೇಜರ್ ಆಗಿ ಆ ಪ್ರಾಡಕ್ಟ್ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಬೇಕು. ಆಮೇಲೆ ಪ್ರೊಡಕ್ಷನ್ ಇಂದ ಹಿಡಿದು ಡೆಲಿವರಿ ಪ್ರಾಪರ್ ಆಗಿ ಎಫಿಷಿಯಂಟ್ ಆಗಿ ಟೈಮ್ಗೆ ರೀಚ್ ಆಗುವಾಗೆ ಮಾಡುವಂಥದ್ದು. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರಾಡಕ್ಟ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವಂಥದ್ದು ಆಗಿರುತ್ತೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗೆ ಕರೆಂಟ್ಲಿ ಯಾಕೆ ತುಂಬಾ ಡಿಮ್ಯಾಂಡ್ ಇದೆ? ಸೊ ಇವಾಗ ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ಒಂದು ಕಂಟ್ರಿಯಲ್ಲಿ ಆಗ್ತಾ ಇದೆ ಅಂತ ಆದ್ರೆ ಅದಕ್ಕೆ ಬೇಕಾಗುವಂತ ರಾ ಮೆಟೀರಿಯಲ್ಸ್ಗಳು ಬೇರೆ ಬೇರೆ ಕಂಟ್ರೀಸ್ ಗಳಿಂದ ಇಂಪೋರ್ಟ್ ಆಸ್ ವೆಲ್ ಆಸ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡಿಂಗ್, ಎಕ್ಸ್ಪೋರ್ಟ್ ಎಲ್ಲ ಆಗ್ತಾ ಇರುತ್ತೆ. ಸೊ ಆಮೇಲೆ ಮೇಜರ್ ಆಗಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗೆ ಇದಕ್ಕೆ ತುಂಬಾ ಡಿಮ್ಯಾಂಡ್ ಬಂದಿರುವಂತದ್ದು. ಯಾಕಂದ್ರೆ ಇವಾಗ ಇ ಕಾಮರ್ಸ್ ಬೂಮ್ ಆಗ್ತಾ ಇದೆ. ಓಕೆ, ಆನ್ಲೈನ್ ಶಾಪಿಂಗ್ ಪರ್ಚೇಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ ಇರ್ಬೋದು, ಮೀಶೋ, ಈ ರೀತಿ ಪೋರ್ಟಲ್ಸ್ಗಳು ಅಲ್ಲಿ ಪ್ರಾಡಕ್ಟ್ ನ ಒಂದು ಸೆಲ್ಲಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಲಾಜಿಸ್ಟಿಕ್, ಸೊ ಇವಾಗ ಈ ಒಂದು ಪ್ರಾಡಕ್ಟ್ಸ್ಗಳು ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಆಗ್ತಾ ಇದೆ ಅಂತ ಆದ್ರೆ ಅಲ್ಲಿ ಮೇಜರ್ ಆಗಿ ಡೆಲಿವರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಲಾಜಿಸ್ಟಿಕ್, ಟ್ರಾನ್ಸ್ಪೋರ್ಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಒಂದು ಮ್ಯಾನೇಜ್ಮೆಂಟ್ ತುಂಬಾ ವ್ಯಾಲ್ಯೂ ಇದೆ. ಆಮೇಲೆ ಕರೆಂಟ್ಲಿ ಇ ಕಾಮರ್ಸ್ ಇದೆಲ್ಲ ಬೂಮ್ ಆಗ್ತಾ ಇರೋದ್ರಿಂದ ಲಾಜಿಸ್ಟಿಕ್ ಎಕ್ಸ್ಪರ್ಟ್ಸ್ ಗಳಿಗೆ, ವೇರ್ ಹೌಸ್ ಮ್ಯಾನೇಜರ್ಸ್ ಗಳಿಗೆ, ಮತ್ತೆ ಸಪ್ಲೈ ಚೈನ್ ಪ್ಲಾನರ್ಸ್ ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಆಮೇಲೆ ಮೇಜರ್ ಆಗಿ ಒಂದು ಬಿಸ್ನೆಸ್, ಇ ಕಾಮರ್ಸ್ ಬಿಸ್ನೆಸ್ ಇರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಕಂಪನಿ ಇರ್ಬೋದು, ಅದು ಸಕ್ಸಸ್ಫುಲ್ ಆಗ್ಬೇಕಂತ ಆದ್ರೆ ಮೇಜರ್ ಆಗಿ ಕಾಸ್ಟ್ ರಿಡ್ಯೂಸ್ ಆಗಬೇಕು, ಎಫಿಷಿಯಂಟ್ ಆಗಿ ವರ್ಕ್ ಆಗಬೇಕು, ಆಮೇಲೆ ಆ ಪ್ರಾಡಕ್ಟ್ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಬೇಕು. ಆಮೇಲೆ ಎಲ್ಲಿ ಆಗ್ತದೆ ಅಷ್ಟು ಕಾಸ್ಟ್ ಕಟ್ಟಿಂಗ್ ಆಗ್ಬೇಕಾಗಿರೋದ್ರಿಂದ ಇದನ್ನೆಲ್ಲ ಮಾಡ್ಬೇಕಂತಿದ್ರೆ ಸಪ್ಲೈ ಚೈನ್ ಮ್ಯಾನೇಜರ್ಸ್ಗಳು ಬೇಕಾಗ್ತಾರೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿದೆ. ಹೆಲ್ತ್ ಕೇರ್ ಇರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರಿ, ಫುಡ್ ಮ್ಯಾನುಫ್ಯಾಕ್ಚರಿಂಗ್, ರಿಟೇಲ್, ಈ ರೀತಿ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಲಾಜಿಸ್ಟಿಕ್ ಪ್ರೊಫೆಷನಲ್ನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇಲ್ಲಿ ತುಂಬಾ ಬ್ರಾಡ್ ಆದ ಒಂದು ಕ್ಯಾರಿಯರ್ ಇದೆ, ತುಂಬಾ ಜಾಬ್ ಪ್ರೊಫೈಲ್ಸ್ಗಳಿದೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಾನು ಅವಾಗನೇ ಹೇಳಿದಾಗ ತುಂಬಾ ಒಂದು ದೊಡ್ಡ ಒಂದು ಪ್ರೊಫೈಲ್, ಇಲ್ಲಿ ತುಂಬಾ ಜಾಬ್ ರೋಲ್ಸ್ ಗಳಿದೆ, ಸಣ್ಣ ಸಣ್ಣ ಪ್ರೊಫೈಲ್ಸ್ ಗಳಿದೆ. ಸೊ ತುಂಬಾ ಒಂದು ಅಪರ್ಚುನಿಟಿ ಇದೆ ಕ್ಯಾರಿಯರ್ ಅಲ್ಲಿ. ಆಮೇಲೆ ಕರೆಂಟ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಜನರೇಟಿವ್ AI ಬಂದಿದೆ, ಬ್ಲಾಕ್ ಚೈನ್ ಅನ್ನು ಯೂಸ್ ಮಾಡ್ತಾರೆ. ಆಮೇಲೆ ಡೇಟಾ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಡೇಟಾ ಅನಲಿಟಿಕ್ಸ್, ಇದು ಈ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಆಮೇಲೆ ಮೇಜರ್ ಆಗಿ ಇದಕ್ಕೊಂದು ಬೂಸ್ಟ್ ಅಂತ ಬಂದಿರುವಂತದ್ದು ಪ್ಯಾಂಡಮಿಕ್ ನಂತರ. ಓಕೆ, ಕೋವಿಡ್ ನ ನಂತರ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇ ಕಾಮರ್ಸ್ ಬಿಸ್ನೆಸ್ ಏನಿದೆ ಇದು ತುಂಬಾ ಗ್ರೋ ಆಗಿದೆ. ಸೊ ಇಲ್ಲಿ ಸ್ಯಾಲ್ರಿ ತುಂಬಾ ಒಳ್ಳೆ ಇದೆ. ಒಬ್ಬ ಫ್ರೆಶರ್ಗೆ ಎವರೇಜ್ ಸ್ಯಾಲ್ರಿ ಬಂದ್ಬಿಟ್ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಅರೌಂಡ್ 10 to 14 lakhs ಈ ರೀತಿ ರೇಂಜ್ ಆಗ್ತಾ ಇದೆ. ಸೊ ಅರೌಂಡ್ 5 ಇಂದ ಕನ್ಸಿಡರ್ ಮಾಡ್ಬೋದು, 5 to 14 lakhs ಈ ರೀತಿ ರೇಂಜ್ ಆಗ್ತಾ ಇದೆ. ಅದೇ ರೀತಿ ನಿಮಗೆ ಸಪೋಸ್ 5+ years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ಸೊ ನಿಮಗೆ ಅರೌಂಡ್ 15 lakh to 40 lakh ತನಕನೂ ಕಂಪನೀಸ್ಗಳು ಪೇ ಮಾಡುತ್ತೆ. ಸೊ ಇದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಇಂಡಿಯಾದಲ್ಲಿ. ಅದೇ ನೀವು ಬೇರೆ ಕಂಟ್ರೀಸ್ ಅಲ್ಲಿ ಇನ್ನೂ ಚೆನ್ನಾಗಿ ಇರುತ್ತೆ.
ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ಬೋದು ಅಂತ. ಸೊ ನೀವು ಮೇಜರ್ ಆಗಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀರಾ, BBA ಮಾಡಿದ್ದೀರಾ, ಆರ್ಎಲ್ಸ್ MBA ಅಲ್ಲಿ ಆಪರೇಷನ್ಸ್ ಮಾಡಿದ್ರೆ ನೀವು ತುಂಬಾ ಪ್ರಿಫರೇಬಲ್ ಆಗಿರ್ತೀರಾ. ಅದು ಬಿಟ್ಟು ಯಾವುದೇ ಬೇರೆ ಗ್ರಾಜುಯೇಟ್ಸ್ಗಳು BCom, BBA, BSc ಯಾವುದೇ ಗ್ರಾಜುಯೇಷನ್ ಮಸ್ಟ್. ಯಾಕಂದ್ರೆ ಇವಾಗ ಕರೆಂಟ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾ ಇದಾರ ಅದರಲ್ಲಿ 85% ಗ್ರಾಜುಯೇಟ್ಸ್ಗಳು. ಸೊ ಗ್ರಾಜುಯೇಷನ್ ಈಸ್ ಮಸ್ಟ್. ಅದರ ಜೊತೆ ಸಪೋಸ್ ನೀವು MBA ಮಾಡಿದ್ರೆ, ಇದು MBA ಮ್ಯಾಂಡೇಟರಿ ಅಲ್ಲ, ಬಟ್ MBA ನೀವು ಮಾಡಿದ್ರೆ ಇದಕ್ಕೆ ತುಂಬಾ ವ್ಯಾಲ್ಯೂ ಆಡ್ ಆಗುತ್ತೆ. ರಿಕ್ವೈರ್ಮೆಂಟ್ಸ್ ಗಳ ಬಗ್ಗೆ ನೋಡೋದಾದ್ರೆ ನೀವು ಯಾವುದೇ ಸ್ಟ್ರೀಮ್ ಇಂದ ಇರ್ಬೋದು. ನೀವು BCom, BBA, BSc, BTech, ಈವನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದವರು ಇಲ್ಲಿ ಬರ್ತಾರೆ. ಜಾಸ್ತಿಯಾಗಿ ಮೆಕ್ಯಾನಿಕಲ್, ಇವರು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಮೇಜರ್ ಆಗಿ SAP, MM, PP ಈ ಎಲ್ಲ ಮಾಡ್ಯೂಲ್ಸ್ಗಳನ್ನ ಮಾಡಿದವರು ಸೊ ಇಲ್ಲಿ ಬರ್ತಾರೆ. ಸೊ ಅದೇ ರೀತಿ ಸಪೋಸ್ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಇದ್ದೀರಾ, ಬಿಸ್ನೆಸ್ ಆರ್ ಎಲ್ಸ್ ಇವನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವ್ರು ಮಾಡ್ಬೋದು. MBA ದಲ್ಲಿ ಮೇಜರ್ ಆಗಿ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಆಪರೇಷನ್, ಲಾಜಿಸ್ಟಿಕ್, ಸಪ್ಲೈ ಚೈನ್ ಅಲ್ಲಿ ಸ್ಪೆಷಲೈಸೇಷನ್, MBA ಸ್ಪೆಷಲೈಸೇಷನ್ ಮಾಡಿದವ್ರು ಬರ್ಬೋದು. ಸೊ ತುಂಬಾ ರೀತಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸಸ್ಗಳಿದೆ ಲಾಜಿಸ್ಟಿಕ್ ಅಲ್ಲಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗಳಲ್ಲಿ. ತುಂಬಾ ಇನ್ಸ್ಟಿಟ್ಯೂಟ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವನ್ ಡಿಪ್ಲೊಮಾ ಹೋಲ್ಡರ್ಸ್ಗಳು ಮೇಜರ್ ಆಗಿ ಅದೇ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ರೊಡಕ್ಷನ್ ಸ್ಟ್ರೀಮ್ ಇಂದ ಬಂದವರು ಈ ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಈ ಒಂದು ಫೀಲ್ಡ್ಗೆ ನೀವು ಬರ್ಬೋದಾಗಿದೆ. ಸೊ ಇವ್ರು ಜಾಸ್ತಿಯಾಗಿ ಕ್ವಾಲಿಫೈಡ್ ಆಗಿರ್ತಾರೆ. ಸೊ ಆಮೇಲೆ ಮೇಜರ್ ಸ್ಕಿಲ್ಸ್ಗಳನ್ನ ನೀವು ಏನ್ ಕಲಿತೀರಾ. ಸೊ ಮೇಜರ್ ಆಗಿ ಇವಾಗ ನೀವು ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೀವು ಮೇಜರ್ ಆಗಿ ಸ್ಟ್ರಾಟಜಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿಕ್ ಸೋರ್ಸಿಂಗ್ ಮತ್ತು ಪ್ರೊಕ್ಯೂರ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಅಂಡ್ ಲಾಜಿಸ್ಟಿಕ್, ಕೋಆರ್ಡಿನೇಷನ್ ಇನ್ ಸಪ್ಲೈ ಚೈನ್, ಇದು ಮೇಜರ್ ಸಿಲೆಬಸ್ ಆಗಿರುತ್ತೆ. ಓಕೆ, ಸೊ ಟೆಕ್ನಿಕಲ್ ಸ್ಕಿಲ್ಸ್ಗಳ ಬಗ್ಗೆ ನೋಡೋದಾದ್ರೆ ಸೊ ನಿಮ್ಗೆ ಯಾವುದಾದ್ರೂ ERP ಅಪ್ಲಿಕೇಶನ್ನ ಒಂದು ನಾಲೆಜ್ ಇರಬೇಕು. ಅದರಲ್ಲೂ ಇವಾಗ ನೀವು ಕಂಪನೀಸ್ಗಳಲ್ಲಿ ನೀವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ರೋಲ್ಗೆ ನೀವು ಅಪ್ಲೈ ಮಾಡ್ತೀರಂತಾದ್ರೆ SAP ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ SAP ಅಲ್ಲಿ MM, PP, SD ಈ ಎಲ್ಲ ಮಾಡ್ಯೂಲ್ಸ್ಗಳು ತುಂಬ ಪ್ರಿಫರೇಬಲ್ ಆಗಿರುತ್ತೆ. ಈವನ್ ನೀವು ಸಪೋಸ್ BCom, MCom ಅಕೌಂಟಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀರಂತಾದ್ರೆ SAP ಅಲ್ಲಿ FICO ಈ ಒಂದು ಮಾಡ್ಯೂಲ್ ಅನ್ನು ನೀವು ಮಾಡ್ಬೋದು. ಸೊ ನಾನು SAP ರಿಲೇಟೆಡ್ ತುಂಬ ಡೀಟೇಲ್ ಆಗಿರುವ ಸಪ್ರೇಟ್ ಆದ ವಿಡಿಯೋಸ್ಗಳನ್ನ ನಾನು ಮಾಡಿದ್ದೇನೆ. ಪ್ಲೀಸ್ ನೀವು ಈ ವಿಡಿಯೋ ನಂತರ ನೀವು ಚೆಕ್ ಮಾಡಿ. ಪ್ರತಿ ಮಾಡ್ಯೂಲ್ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋಸ್ಗಳನ್ನ ಮಾಡಿದ್ದೇನೆ. ಓಕೆ, ಸೊ SAP ಇದು ಆರ್ ಎಲ್ಸ್ ಯಾವುದಾದ್ರೂ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಟೂಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಸೊ ಮತ್ತೆ ಕರೆಂಟ್ಲಿ ಟೆಕ್ನಿಕಲ್ ಸ್ಕಿಲ್ಸ್ಗಳು ಇವಾಗ ತುಂಬ ಡಿಮ್ಯಾಂಡ್ ಅಲ್ಲಿ ಇರುವಂಥ ಟೆಕ್ನಿಕಲ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು AI, ಜನರೇಟಿವ್ AI, ಬ್ಲಾಕ್ ಚೈನ್ ಟೆಕ್ನಾಲಜಿ, ಮತ್ತೆ ಇದು ಸಪ್ಲೈ ಚೈನ್ ಅಲ್ಲಿ ಡೇಟಾ ವಿಜುವಲೈಸೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಡೇಟಾ ಅನಲಿಟಿಕ್ಸ್ ಕಲ್ತ್ರೆ ಒಳ್ಳೇದು. ಇಲ್ಲದಿದ್ರೆ ಡೇಟಾ ಅನಲಿಟಿಕ್ಸ್ ಟೂಲ್ ಆಗಿರುವಂತ ಪವರ್ BI, ಓಕೆ, ಸೊ ಪವರ್ BI ಓಕೆ ಇದು ಕಲ್ತಿದ್ರೆ ಒಳ್ಳೇದು. ಆಮೇಲೆ ಸಾಫ್ಟ್ ಸ್ಕಿಲ್ಗಳು, ಓಕೆ, ಇಂಟರ್ ಕಮ್ಯುನಿಕೇಶನ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಮೇಜರ್ ಆಗಿ ನಿಮಗೆ ಇಲ್ಲಿ ಸ್ಟ್ರಾಂಗ್ ಆದ ಒಂದು ಕಮ್ಯುನಿಕೇಶನ್ನ ಹೋಲ್ಡ್ ಇರಬೇಕು. ಸೊ ಫ್ಲೂಯೆಂಟ್ ಇಂಗ್ಲಿಷ್ ಅಲ್ಲದಿದ್ರು ಬೇಸಿಕ್ ಕಮ್ಯುನಿಕೇಶನ್ ನಿಮಗೆ ಗೊತ್ತಿರಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಅಟೆನ್ಷನ್ ಟು ಡೀಟೇಲ್ಸ್ ಇದು ಇಂಪಾರ್ಟೆಂಟ್. ಆಮೇಲೆ ಅಡಾಪ್ಟಬಿಲಿಟಿ, ಡೇಟಾ ಅನ್ನು ವಿಜುವಲೈಸ್ ಮಾಡುವಂಥದ್ದು, ಇದು ಸ್ಕಿಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಸರ್ಟಿಫಿಕೇಶನ್ಸ್ ತುಂಬ ಮ್ಯಾಂಡೇಟ್ರಿ ಅಲ್ಲ, ಬಟ್ ನಿಮ್ಮ ಸರ್ಟಿಫಿಕೇಶನ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಇರುತ್ತೆ. ಸೊ ಮೇಜರ್ ಸರ್ಟಿಫಿಕೇಶನ್ ಬಂದ್ಬಿಟ್ಟು ಸರ್ಟಿಫೈಡ್ ಸಪ್ಲೈ ಚೈನ್ ಪ್ರೊಫೆಷನಲ್, ಆಮೇಲೆ ಸರ್ಟಿಫೈಡ್ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಸರ್ಟಿಫೈಡ್ ಇನ್ ಪ್ಲಾನಿಂಗ್ ಅಂಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಸೊ ಈ ಎಲ್ಲ ಸರ್ಟಿಫಿಕೇಶನ್ ಅನ್ನು APICS, ಸೊ ಅಸೋಸಿಯೇಷನ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇವರು ಪ್ರೊವೈಡ್ ಮಾಡುವಂಥದ್ದು. ಸೊ ಅದ್ರ ಜೊತೆ ಕೆಲವು ಇನ್ಸ್ಟಿಟ್ಯೂಟ್ಸ್ಗಳಿದೆ ಎಲ್ಲಿ ನಿಮಗೆ ಲಾಜಿಸ್ಟಿಕ್ SCM ಡಿಪ್ಲೊಮಾ ಆರ್ ಎಸ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಈ ಒಂದು ಕೋರ್ಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ಸ್ಟಿಟ್ಯೂಟ್ ಲೈಕ್ IGNOU, NIT, IIMs ಇದು ಇನ್ಸ್ಟಿಟ್ಯೂಟ್ಗಳು ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿ ಇವಾಗ ಸ್ಯಾಲ್ರಿ ಪ್ಯಾಕೇಜ್. ಸೊ ಇನಿಷಿಯಲಿ ನಾನು ಜಸ್ಟ್ ಬ್ರೀಫ್ ಮಾಡಿದೆ. ಇನಿಷಿಯಲಿ ಫ್ರೆಷರ್ಗೆ ಸ್ಯಾಲ್ರಿ ಪ್ಯಾಕೇಜ್ ಅರೌಂಡ್ 5 to 14 lakhs ತನಕ ಇದೆ. ಅದೇ ಎಕ್ಸ್ಪೀರಿಯನ್ಸ್ಡ್ಗೆ 5+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 15 to 40 lakhs ತನಕ ವೇರಿ ಆಗುತ್ತೆ. ಸೊ ಇಲ್ಲಿ ಇವಾಗ ನಾವು ಡೀಟೇಲ್ ಆಗಿ ಸ್ಯಾಲ್ರಿ ಪ್ಯಾಕೇಜ್ ನೋಡೋದಾದ್ರೆ ಅದರಲ್ಲೂ ತುಂಬ ಡಿಮ್ಯಾಂಡಿಂಗ್ ರೋಲ್ಸ್ಗಳು ಬಂದ್ಬಿಟ್ಟು ಸಪ್ಲೈ ಚೈನ್ ಮ್ಯಾನೇಜರ್, ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ಇವರ ಒಂದು ಎವರೇಜ್ ಸ್ಯಾಲ್ರಿ 10 to 20 lakhs
per annum ಈ ರೀತಿ ಇರುತ್ತೆ. ಅದೇ ರೀತಿ ಲಾಜಿಸ್ಟಿಕ್ ಮ್ಯಾನೇಜರ್ ನೆಕ್ಸ್ಟ್ ಜಾಬ್ ಪ್ರೊಫೈಲ್, ಇದಕ್ಕೆ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 7 to 15 LPA ಈ ರೀತಿ ಇದೆ. ಸೊ ಸಪ್ಲೈ ಚೈನ್ ಮ್ಯಾನೇಜರ್ನ ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಸೊ ಓವರ್ಸೀಸ್ ಸಪ್ಲೈ ಚೈನ್ ಆಪರೇಷನ್ಸ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು, ವರ್ಕ್ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು ಮತ್ತೆ ಕಾಸ್ಟ್ ಎಫೆಕ್ಟಿವ್ ಅನ್ನು ಮಾಡುವಂಥದ್ದು. ಲಾಜಿಸ್ಟಿಕ್ ಮ್ಯಾನೇಜರ್ಗಳು ಮೇಜರ್ ಆಗಿ ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸ್ ಮ್ಯಾನೇಜ್ಮೆಂಟ್, ಡಿಸ್ಟ್ರಿಬ್ಯೂಷನ್. ಸೊ ನೀವು ಲಾಜಿಸ್ಟಿಕ್ ಮ್ಯಾನೇಜರ್ ಆಗಿ ಹೋಗ್ತೀರಂತಾದ್ರೆ SAP ಯಲ್ಲಿ ಈ ಒಂದು ಮಾಡ್ಯೂಲ್ ಅನ್ನು ಮಾಡಿದ್ರೆ ಒಳ್ಳೆಯದು. ಸೊ ಅಗೇನ್ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಅದೇ ರೀತಿ ಪ್ರೊಕ್ಯೂರ್ಮೆಂಟ್ ಸ್ಪೆಷಲಿಸ್ಟ್, ಇವರ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 8 to 18 lakhs ಇದೆ. ಸೊ ಇವ್ರು ಮೇಜರ್ ಆಗಿ ರಾ ಮೆಟೀರಿಯಲ್ ಸೋರ್ಸಿಂಗ್, ಆಮೇಲೆ ಗೂಡ್ಸ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಗೂಡ್ಸ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು, ಸರ್ವಿಸ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು ಆಗಿರ್ತಾರೆ. ಆಮೇಲೆ ಡಿಮ್ಯಾಂಡ್ ಪ್ಲಾನರ್, ಈ ಒಂದು ಪ್ರೊಫೈಲ್ಗೆ ಡಿಮ್ಯಾಂಡ್ ಇದೆ. ಸೊ ಇವರು ಮೇಜರ್ ಆಗಿ ಇವರ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 6 to 14 lakh LPA ಈ ರೀತಿ ಇದೆ. ಆಮೇಲೆ ಇವರ ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಕಸ್ಟಮರ್ನ ಡಿಮ್ಯಾಂಡ್ ಅನ್ನು ಅನಲೈಸ್ ಮಾಡುವಂಥದ್ದು, ಒಂದು ಫೋರ್ಕಾಸ್ಟ್ ಮಾಡುವಂಥದ್ದು, ಇನ್ವೆಂಟ್ರಿಗಳು, ಸೊ ಯಾವ ಇನ್ವೆಂಟ್ರಿಯನ್ನು ಹ್ಯಾಂಡಲ್ ಮಾಡುವಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಜಾಬ್ ರೋಲ್ ಬಂದ್ಬಿಟ್ಟು ವೇರ್ ಹೌಸ್ ಆಪರೇಷನ್ ಮ್ಯಾನೇಜರ್, ಸ್ಯಾಲರಿ ಪ್ಯಾಕೇಜ್ 7 to 12 lakh per annum ಇದೆ. ಸೊ ಇವರು ಮೇಜರ್ ಆಗಿ ವೇರ್ ಹೌಸ್ ಆಕ್ಟಿವಿಟೀಸ್ ಅನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಟೈಮಲ್ಲಿ ಕಂಪ್ಲೀಟ್ ಆಗುವಾಗೆ, ಆರ್ಡರ್ ಫುಲ್ಫಿಲ್ ಆಗುವಾಗ ಇದನ್ನು ಹ್ಯಾಂಡಲ್ ಮಾಡ್ತಾರೆ. ನೆಕ್ಸ್ಟ್ SCM ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನಾಲಿಸ್ಟ್. ಸೊ ಇವ್ರಿಗೆ ಮೇಜರ್ ಆಗಿ ಅಗೇನ್ ಇಲ್ಲಿ SAP ಮಾಡ್ಯೂಲ್ನ ಒಂದು ಸ್ಕಿಲ್ ಗೊತ್ತಿರಬೇಕು, SAP ಗೊತ್ತಿರಬೇಕು, ಇಲ್ಲದಿದ್ದರೆ ಅಟ್ಲೀಸ್ಟ್ ಯಾವುದಾದ್ರೂ ERP ಅಪ್ಲಿಕೇಶನ್ ಅವರು ಯೂಸ್ ಮಾಡಿರಬೇಕು. ಇವರ ಒಂದು ಸ್ಯಾಲರಿ ಪ್ಯಾಕೇಜ್ 6 to 14 lakh per annum ಇದೆ. ಸೊ ಇವರು ಮೇಜರ್ ಆಗಿ ಡೇಟಾವನ್ನು ಅನಲೈಸ್ ಮಾಡುವಂಥದ್ದು, ಸಪ್ಲೈ ಚೈನ್ ಪ್ರೊಸೆಸ್ಗೆ ಯೂಸ್ ಆಗುವಂಥ ಡೇಟಾವನ್ನು ಅನಲೈಸ್ ಮಾಡುವಂಥದ್ದು. ಸೊ ನೀವು ಇಲ್ಲಿ ಡೇಟಾ ಅನಲೈಟಿಕ್ಸ್ ಇಲ್ಲ ಪವರ್ BI ನಿಮಗೆ ಕಲ್ತಿದ್ರೆ ಒಳ್ಳೆಯದು. ಆಮೇಲೆ ಕಾಮರ್ಸ್ ಸಪ್ಲೈ ಚೈನ್ ಮ್ಯಾನೇಜರ್, ಇವರ ಸ್ಯಾಲರಿ ಪ್ಯಾಕೇಜ್ 10 to 20 lakh per annum ಇದೆ. ಸೊ ಇವರು ಮೇಜರ್ ಆಗಿ ಆರ್ಡರ್ ಅನ್ನು ಹ್ಯಾಂಡಲ್ ಮಾಡ್ತಾರೆ, ಡೆಲಿವರಿ ಟು ರಿಟೇಲ್ ಶಾಪ್ಗಳಿಗೆ ಇವರು ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಾಂಪ್ಲೇನ್ಸ್ ಮ್ಯಾನೇಜರ್, ಸ್ಯಾಲರಿ ಪ್ಯಾಕೇಜ್ 7 to 15 LPA ಇದೆ. ಸೊ ಇವರು ಮೇಜರ್ ಆಗಿ ಇಂಟರ್ನ್ಯಾಷನಲ್ ಟ್ರೇಡ್ ರೆಗ್ಯುಲೇಷನ್ಸ್ ಅನ್ನು ಹ್ಯಾಂಡಲ್ ಮಾಡ್ತಾರೆ, ರೂಲ್ಸ್ ರೆಗ್ಯುಲೇಷನ್ಸ್ ಇದನ್ನು ಇವರು ಮೇಜರ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸೊ ಇನ್ನು ಬ್ರೀಫ್ ಆಗಿ ನೋಡೋದಾದ್ರೆ ಫ್ರೆಶರ್ಗೆ ಎವರೇಜ್ ಸ್ಯಾಲರಿ ಬಂದ್ಬಿಟ್ಟು ಅರೌಂಡ್ 2.5 lakh to 4.5 lakhs ಇದೆ. 2+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ 4.5 to 7.5 lakh ಇದೆ. 5+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಇದು 8 to 15 lakh per annum ಈ ರೀತಿ ಇದೆ. ಸೊ ಇಟ್ ಮೇ ಗೋ ಅಪ್ ಟು 40 lakhs. ಓಕೆ, ಈವನ್ ಫ್ರೆಶರ್ಗೆ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಈವನ್ 15 lakh ತನಕನೂ ಹೋಗ್ಬೋದು. ಸೊ ತುಂಬ ಫ್ಯಾಕ್ಟರ್ಸ್ಗಳು ಬರುತ್ತೆ ಸ್ಯಾಲ್ರಿ ಅಂತ ಬಂದಾಗ. ಓಕೆ, ಸೊ ಕೆಲವೊಂದು ಫ್ಯಾಕ್ಟರ್ಗಳು ಎಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜನ್ನು ಇನ್ಕ್ರೀಸ್ ಮಾಡ್ಬೋದು. ಸಪೋಸ್ ನೀವು MBA ಆಪರೇಷನ್ಸ್ ಅಲ್ಲಿ ಮಾಡಿದರೆ ಇದು ನಿಮ್ಮ ಒಂದು ಪ್ರೊಫೈಲ್ಗೆ ತುಂಬ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಸರ್ಟಿಫಿಕೇಶನ್ಸ್ಗಳು ಮಾಡಿದರೆ ಒಳ್ಳೆಯದು. ಆಮೇಲೆ ಮೇಜರ್ ಆಗಿ ಇವಾಗ ಟೆಕ್ನಿಕಲ್ ನಾಲೆಜ್ ನಾನು ಅದೇ ಹೇಳಿದೆ, ಬ್ಲಾಕ್ ಚೈನ್, ಡೇಟಾ ಅನಾಲಿಟಿಕ್ಸ್, ಪವರ್ BI ಮತ್ತು AI ಇಂಥ ಟೆಕ್ನಿಕಲ್ ಅಪ್ಡೇಟ್ಸ್ ನೀವು ಇರಬೇಕು. ಆಮೇಲೆ ಅಪ್ಲಿಕೇಶನ್ಸ್ಗಳು SAP, Python, Excel ಇದು ಗೊತ್ತಿರಬೇಕು. ಸೊ ಕಾಮರ್ಸ್, ಫಾರ್ಮಾಕ್ಯೂಟಿಕಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇದು ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇದರ ಒಂದು ಏನು ಡಿಮ್ಯಾಂಡ್, ಸ್ಕೋಪ್, ಕ್ಯಾರಿಯರ್, ಸಿಲೆಬಸ್, ಫೀ ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇದೆ ಅಂತ. ಸೊ ನೀವು ಸಪೋಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಈ ಕೋರ್ಸನ್ನು ಆನ್ಲೈನ್ ಆಗಿ ಮಾಡಬೇಕಂತಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಸೊ ಕಾಲೇಜ್ ವಿದ್ಯಾ, ಸೊ ಇದೊಂದು ಆನ್ಲೈನ್ ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಸ್ ವೆಲ್ ಆಸ್ ಮಾಸ್ಟರ್ ಡಿಗ್ರಿ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಮಾಡುವಂಥ ಒಂದು ಎಡ್ಟೆಕ್ ಕಂಪನಿ ಆಗಿದೆ. ಸೊ ಕಾಲೇಜ್ ವಿದ್ಯಾ ಈ ಒಂದು ವೆಬ್ಸೈಟ್ಗೆ ಹೋಗಿ ಇಲ್ಲಿ ನಿಮಗೆ ಆನ್ಲೈನಲ್ಲಿ ಸಹ ನೀವು ಸಪ್ಲೈ ಚೈನ್ ಇದನ್ನು ಮಾಡ್ಬೋದು. ಕೆಲವು ಯೂನಿವರ್ಸಿಟೀಸ್ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೇನೆ, ಪ್ಲೀಸ್ ಅದನ್ನು ಚೆಕ್ ಮಾಡಿ. ಮತ್ತು ನಿಮಗೆ ಇನ್ನೂ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿರ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಆದಷ್ಟು ಬೇಗ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತೇನೆ. ಮತ್ತು ತುಂಬ ಇಂಪಾರ್ಟೆಂಟ್ ಆಗಿ ನೋಡಿ, ಈ ರೀತಿ ವಿಡಿಯೋಸ್ ಮಾಡಲಿಕ್ಕೆ ನಮಗೆ ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ಆದ್ದರಿಂದ ಪ್ಲೀಸ್ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಇದು ಪ್ರಮೋಟ್ ಆಗುತ್ತೆ, ಯಾರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಇದನ್ನು ಸೆಂಡ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.